ಸಾಸ್ತಾನ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಯೋಧರಿಗೆ ಅವಮಾನ ಮಾಡಿದ ಘಟನೆ ನಡೆದಿದೆ. ಮಿಲಿಟರಿ ಪಡೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಶ್ಯಾಮರಾಜ್ ಅನ್ನೋ ವ್ಯಕ್ತಿ ಟೋಲ್ ವಿನಾಯಿತಿ ಪತ್ರ ತೋರಿಸಿದ್ರು ಕೇರೆ ಮಾಡದ ಸಿಬ್ಬಂದಿ, ನಿಮಗೆ ವಿನಾಯಿತಿ ಕೊಡಲಾಗುವುದಿಲ್ಲ ಎಂದ ಸಿಬ್ಬಂದಿ. ಟೋಲ್ ಪ್ಲಾಜಾದಲ್ಲಿ ರೋಡ್ನಿಂದ ಹಾದು ಹೋಗುವಾಗ ತಡೆದ ಸಿಬ್ಬಂದಿ. ಸಾಸ್ತಾನ ಇದು ಕಾಸರಗೋಡು ಆಸ್ಪಾಸ್ನಲ್ಲಿ ಬರುತ್ತೆ. ಆ ಟೋಲ್ ಪ್ಲಾಜಾದಲ್ಲಿ ನಿವೃತ್ತ ಯೋಧನಿಗೆ ಅವಮಾನ ಮಾಡಲಾಗಿದೆ. ಮಿಲಿಟರಿ ಪಡೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಶ್ಯಾಮರಾಜ್ ವಿನಾಯಿತಿ ಪತ್ರ ಕೈಯಲ್ಲಿಟ್ಕೊಂಡು ಸಿಬ್ಬಂದಿಗೆ ತೋರಿಸಿದ್ರು ಕೂಡ ಅವರಿಗೆ ವಿನಾಯಿತಿ ಕೊಡಲಿಲ್ಲ. ಸಿಬ್ಬಂದಿಗಳಲ್ಲಿದ್ದು ಕೊಡೋದಕ್ಕಾಗಲ್ಲ ಅಂತ. ಮಾಜಿ ಆರ್ಮಿಗೆ ಇದೊಂತರಹದ ಅವಮಾನ ಇದು. ದೇಶಕ್ಕಾಗಿ ತುಕಡಿಗಳಲ್ಲಿ ಕೆಲಸ ಮಾಡಿಕೊಂಡು ದೇಶದ ಭೂಮಿ ದೇಶದ ಜನರನ್ನು ಕಾಪಾಡಿದಂತಹ ಯೋಧರಿಗೆ ಸರ್ಕಾರ ಒಂದಷ್ಟು ರಿಯಾಯಿತಿ ವಿನಾಯಿತಿಗಳನ್ನು ಕೊಡುತ್ತೆ. ಬಸ್ ಪ್ರಯಾಣ ಉಚಿತವಾಗಿರುತ್ತೆ, ರೈಲು ಪ್ರಯಾಣ ಉಚಿತವಾಗಿರುತ್ತೆ, ಇನ್ನು ವಿಮಾನ ಪ್ರಯಾಣವೂ ಕೂಡ ಕೆಲವೊಮ್ಮೆ ಉಚಿತವಾಗಿರುತ್ತೆ. ಅದೇ ಥರ ಪ್ಲಾಜಲ್ಲೂ ಕೂಡ ವಿನಾಯಿತಿ ಕೊಡಬೇಕು. ಆ ಮನುಷ್ಯ ಕೈಯಲ್ಲಿ ಚೀಟಿ ಹಿಡ್ಕೊಂಡು ತೋರಿಸ್ತವನೆ, ನೋಡ್ರಪ್ಪ ನನಗೆ ವಿನಾಯಿತಿ, ನಾನೊಬ್ಬ ಎಕ್ಸ್ ಆರ್ಮಿ ಅಥವಾ ಮಾಜಿ ಯೋಧ ಅಥವಾ ನಿವೃತ್ತ ಯೋಧ, ನನ್ನ ಸ್ಥಿತಿ ಹೀಗಿದೆ, ಪ್ಲಾಜಾದಲ್ಲಿ ನಾನು ಟೋಲ್ ಕಟ್ಟೋ ಹಾಗಿಲ್ಲ, ನನಗಿದು ರಿಯಾಯಿತಿ ಪತ್ರ ಒಂದಿದೆ ನೋಡಿ ಅಂತ ಕೇಳಿಸ್ಕೊಳ್ಳಂಗಿಲ್ಲ ಸಿಬ್ಬಂದಿ. ಪಾಪ ಅವರು ಅಳಲನ್ನು ತೋಡ್ಕೊಂಡಿದ್ದಾರೆ, ಅವ್ರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ, ನಾನು ಡಿಸರ್ವ್ ಮಾಡೋದು ಮಾರ್ರೆ, ನನಗೆ ಭಿಕ್ಷೆ ಬೇಡ. ನಾನು ಮೊದಲೇ ಹೇಳ್ತಲ್ಲ, ನಾನು ಮೊದಲೇ ಹೇಳ್ತಿದ್ದು ಯಾಕೆ ನಾನು ತಗೊಂಡು ಬಂದಿದ್ದೀವಿ, ಆರ್ಮಿ ಆ್ಯಕ್ಟ್ ಪ್ರಕಾರ ತಗೊಂಡು ಬಂದಿದ್ದು ಯಾಕೆ ಬರ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ, ನಾನು ಮೊದಲೇ ಹೇಳ್ತೇವೆ. ಅದು ಯಾಕೆ ಹಾಗೆ ಅದು ಮೊದಲೇ ಹೇಳ್ಬೇಕಿತ್ತಲ್ಲ, ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ, ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿಯವರು ಇದ್ರೆ ಅವರಿಗೆ ಯಾವಾಗ ಗೊತ್ತಾಗುತ್ತೆ ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾವು. ಅದು ಯಾಕೆ ಅದವ ತಪ್ಪು, ನಾನು ತಪ್ಪಿದ್ರೆ ನನಗೆ ಏನಾದ್ರು ಬೈದಿಯಾನ, ಗಾಳಿ ಮಾತಾಡಿದ್ದೇನ, ಕರೆಕ್ಟ್ ಆಗಿ ರೋಡ್ ತಗೊಂಡು ಬಂದಿಲ್ವಾ? ಬಟ್ ನೋಡಿ, ಡಿಸರ್ವ್ ಮಾಡುವ ನನಗೆ ಭಿಕ್ಷೆ ಬೇಡೋದು, ಅವರಿಗೆ ಸ್ವಲ್ಪ ಎತ್ತಿದವರಿಗೆ ಅದು ಬೇಡ, ನನಗೆ ಔದಾರ್ಯ ಬೇಡ, ನನಗೆ ಭಿಕ್ಷೆ ಬೇಡೋದಿಲ್ಲ, ನಾನು ಡಿಸರ್ವ್ ಮಾಡೋದು ಮಾರ್ರೆ, ನನಗೆ ಭಿಕ್ಷೆ ಬೇಡ. ನಾನು ಮೊದಲೇ ಹೇಳ್ತಲ್ಲ, ನಾನು ಮೊದಲೇ ಹೇಳ್ತಿದ್ದು ಯಾಕೆ ನಾನು ತಗೊಂಡು ಬಂದಿದ್ದೀವಿ, ಆರ್ಮಿ ಆ್ಯಕ್ಟ್ ಪ್ರಕಾರ ತಗೊಂಡು ಬಂದಿದ್ದು ಯಾಕೆ ಬರ, ನನಗೆ ಭಿಕ್ಷೆ ಬೇಡ, ನನಗೆ ಭಿಕ್ಷೆ ಬೇಡ, ನಾನು ಮೊದಲೇ ಹೇಳ್ತೇವೆ. ಅದು ಯಾಕೆ ಹಾಗೆ ಅದು ಮೊದಲೇ ಹೇಳ್ಬೇಕಿತ್ತಲ್ಲ, ಮೊದಲೇ ಹೇಳ್ಬೇಕಿತ್ತಲ್ಲ. ನೋಡಿ, ನಿಮ್ಮ ಮನೇಲಿ ಯಾರೊಬ್ಬರು ಆರ್ಮಿಯವರು ಇದ್ರೆ ಅವರಿಗೆ ಯಾವಾಗ ಗೊತ್ತಾಗುತ್ತೆ ಆ ನೋವು ಆವಾಗ ಗೊತ್ತಾಗುತ್ತೆ. ಇನ್ಚಾರ್ಜ್ ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಾವು. ಅದು ಯಾಕೆ ಅದವ ತಪ್ಪು, ನಾನು ತಪ್ಪಿದ್ರೆ ನನಗೆ ಏನಾದ್ರು ಬೈದಿಯಾನ, ಗಾಳಿ ಮಾತಾಡಿದ್ದೇನ, ಕರೆಕ್ಟ್ ಆಗಿ ರೋಡ್ ತಗೊಂಡು ಬಂದಿಲ್ವಾ? ಬಟ್ ನೋಡಿ, ಡಿಸರ್ವ್ ಮಾಡುವ ನನಗೆ ಭಿಕ್ಷೆ ಬೇಡೋದು, ಅವರಿಗೆ ಸ್ವಲ್ಪ ಎತ್ತಿದವರಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.